ಇದು ಕೇವಲ ಬೆಂಗಳೂರಿನಲ್ಲಿ ಸಮಸ್ಯೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಮಗೆ ಪರಿಸ್ಥಿತಿ ವಿಭಿನ್ನವಾಗಿ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ನಿನ್ನೆಯಿಂದ ಇವತ್ತು ಲೇಟೆಸ್ಟ್ ತನಕ ಏನೇನು ಪ್ರಾಬ್ಲಮ್ಸ್ ಆಗಿದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್, ರಾಜ್ಯದ ವಿವಿಧೆಡೆ ಎಲ್ಪಿಜಿ ವ್ಯತ್ಯಯ, ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ. ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ನಿಂದಾಗಿ ಕರ್ನಾಟಕದಲ್ಲಿ ಸಿಲಿಂಡರ್ ಸಮಸ್ಯೆ ಮಿತಿ ಮೀರಿದೆ. ರಾಜ್ಯದ ರಾಮನಗರ, ಮೈಸೂರು, ಚಿಕ್ಕಬಳ್ಳಾಪುರ, ಧಾರವಾಡ, ಗದಗ ಸೇರಿದಂತೆ ರಾಜ್ಯದ ಹಲವೆಡೆ ಎಲ್ಪಿಜಿ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ. ರಾಮನಗರದಲ್ಲೂ ಹೋಟೆಲ್ ಉದ್ಯಮಕ್ಕೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ವಿಳಂಬವಾಗ್ತಿದ್ದು, ಸಮರ್ಪಕವಾಗಿ ಎಲ್ಪಿಜಿ ಪೂರೈಕೆ ಆಗದಿದ್ರೆ ಇನ್ನೆರಡು-ಮೂರು ದಿನಗಳಲ್ಲಿ ಹೋಟೆಲ್ ಸ್ಥಗಿತಗೊಳ್ಳುವ ಆತಂಕ ಶುರುವಾಗಿದೆ. ಸಿಲಿಂಡರ್ ಜೊತೆಗೆ ಅಡುಗೆ ಎಣ್ಣೆ ಬೆಲೆಯಲ್ಲೂ ಏರಿಕೆಯಾಗಿದ್ದು, ಹೋಟೆಲ್ ಮಾಲೀಕರು ಹೈರಾಣಾಗಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸುವಂತೆ ಹೋಟೆಲ್ ಮಾಲೀಕರು ಮನವಿ ಮಾಡಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಸಾಕಷ್ಟು ಅಭಾವ ಕೂಡ ಸೃಷ್ಟಿಯಾಗಿದೆ. ಏನು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಅಂತ ಕೂಡ ಹೇಳ್ಬಹುದಾಗಿದೆ. ಯಾಕಂದ್ರೆ ಸಾಕಷ್ಟು ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿರುವಂತದ್ದು. ಸಾಕಷ್ಟು ಪ್ರಮಾಣದಲ್ಲಿ ಏನು ನಮ್ಮ ದೇಶಕ್ಕೆ ಪೂರೈಕೆ ಆಗ್ಬೇಕಾಗಿದ್ದಂತಹ LPG ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇದೀಗ ಯುದ್ಧದ ಸಂದರ್ಭದಲ್ಲಿ ನಮಗೆ LPGಯ ಕೊರತೆ ಕೂಡ ಉಂಟಾಗಿರುವಂತದ್ದು. ದಿನನಿತ್ಯ ಹೋಟೆಲ್ ಉದ್ಯಮಗಳು ಸಾಕಷ್ಟು LPGಯನ್ನ ಬಳಕೆಯನ್ನ ಮಾಡ್ಕೊಳ್ತವೆ. ಹೋಟೆಲ್ ನಲ್ಲಿ ತಯಾರಾಗುವಂತಹ ಎಲ್ಲಾ ಒಂದು ಅಡುಗೆಗಳಿಗೆ LPG ಬಹಳ ಪ್ರಮುಖವಾಗಿದೆ. ಆದ್ರೆ ಇದೀಗ ಇರಾನ್ ಹಾಗೂ ಇಸ್ರೇಲ್ ಯುದ್ಧದಿಂದಾಗಿ LPG ಅಭಾವ ಏನುಂಟಾಗಿದೆ. ಇದರಿಂದಾಗಿ ಹೋಟೆಲ್ ಉದ್ಯಮಿಗಳು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂತದ್ದು. ಅಂದ್ರೆ ಈ ಒಂದು LPG ಸಿಲಿಂಡರ್ ಏನಿದೆ ಇದರ ಪೂರೈಕೆ ಸಾಕಷ್ಟು ವ್ಯತ್ಯಾಸ ಹಾಗೂ ವ್ಯತ್ಯಯ ಕೂಡ ಕಂಡು ಬರ್ತಾ ಇರುವಂತದ್ದು. ಇನ್ನು ಸಾಂಸ್ಕೃತಿಕ ರಾಜಧಾನಿ ಮೈಸೂರಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಬಹಳಷ್ಟು ಹೋಟೆಲ್ಗಳು ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ಅರ್ಧಕ್ಕೆ ವ್ಯಾಪಾರ ನಿಲ್ಲಿಸುವ ಪರಿಸ್ಥಿತಿ ಬಂದಿದೆ. ಇನ್ನೊಂದು ವಾರ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮೈಸೂರಿನಲ್ಲಿ 70% ಹೋಟೆಲ್ಗಳು ತಾತ್ಕಾಲಿಕವಾಗಿ ಮುಚ್ಚಲಿವೆ. ಈ ಬಗ್ಗೆ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ LPG ಪೂರೈಕೆಯ ವ್ಯತ್ಯಯದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಯುದ್ಧಕ್ಕಿಂತ ಮುಂಚೆ ನಾವು ಬೇಡ ಅಂತಂದ್ರೂ ಕೂಡ ಒಂದು ಸಿಲಿಂಡರ್ ಕೇಳಿದ್ರೆ 4 ಸಿಲಿಂಡರ್ ಆಗ್ತಾ ಇದ್ರು. ಪೇಮೆಂಟ್ ಇನ್ನೊಂದು ವಾರ ಬಿಟ್ಕೊಂಡು ಕೊಡಿ, ಒಂದು ತಿಂಗಳು ಬಿಟ್ಕೊಂಡು ಕೊಡಿ, ನಮಗೆ ಗ್ಯಾಸ್ ಕಮರ್ಷಿಯಲ್ ಇಷ್ಟು ಮಾರಲೇಬೇಕು ಅಂತ ಒಂದು ಕಂಡೀಷನ್ ಇದೆ, ಅದರಿಂದ ನಾವು ಕೊಡಲೇಬೇಕು ತಗೊಳ್ಳಿ ಅಂತ ಮಾಡಿದ್ರೆ. ಈಗ ಏನಾಗಿದೆ, ನಾವು ಸಿಲಿಂಡರ್ ಒಂದಲ್ಲ 10 ಕೇಳಿದ್ರು ಒಂದು ಕೊಡೋದು ಕಷ್ಟ ಆಗಿದೆ. ಆ ಪರಿಸ್ಥಿತಿ ನಿರ್ಮಾಣ ಇದೆ. ಕಳೆದ ಒಂದು ವಾರದಿಂದ ತುಂಬಾ ಅಭಾವ ಆಗಿದೆ ಗ್ಯಾಸ್ ಸಿಲಿಂಡರ್ಗಳದ್ದು. ಅದರಿಂದ ಪೂರೈಕೆಯಲ್ಲಿ ಅಡಚಣೆ ಆಗಿದೆ. 50% ಪೂರೈಕೆ ಕಂಪ್ಲೀಟ್ ನಿಂತೋಗ್ಬಿಟ್ಟಿದೆ. ಬೆಂಗಳೂರಾದ್ಯಂತ ಈಗಾಗಲೇ ನಿಂತೋಗ್ಬಿಟ್ಟಿದೆ. ಮೈಸೂರಲ್ಲಿ ಕೂಡ ಯಾರ್ಯಾರು ಕೊಡ್ತಿದ್ರು ಅದೆಲ್ಲ ನಿಂತೋಗಿದೆ. ಸರ್ಕಾರ ಹೇಳ್ತಾ ಇದೆ ಒಂದು ವಾರಕ್ಕೆ ಏನ್ ತೊಂದರೆ ಇಲ್ಲ, ಇನ್ನೊಂದು ತಿಂಗಳಿಗೆ ಏನ್ ತೊಂದರೆ ಇಲ್ಲ, ಅಷ್ಟೊತ್ತಿಗೆ ಯುದ್ಧ ಬಗೆಹರಿಬಹುದು ಅಂತ ಹೇಳ್ತಾ ಇದ್ದಾರೆ. ಪ್ರವಾಸಕ್ಕೆ ಮೈಸೂರಿಗೆ ಸಾಕಷ್ಟು ಜನ ಬರ್ತಾರೆ, ಊಟೋಪಚಾರ ಇಲ್ಲ ಅಂದ್ರೆ ಎಲ್ಲಿ ಹೋಗ್ತಾರೆ ಅವರು? ಚಿಕ್ಕಬಳ್ಳಾಪುರದಲ್ಲಿ ಸಿಲಿಂಡರ್ ಸಪ್ಲೈ ಬಂದ್. ಹೌದು, ಚಿಕ್ಕಬಳ್ಳಾಪುರದಲ್ಲೂ LPG ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಪ್ಲೈ ಬಂದ್ ಆಗಿದ್ದು, ಹೋಟೆಲ್ ಮಾಲೀಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿನಿಂದಲೇ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಸಪ್ಲೈ ಆಗ್ತಿದ್ದು, ಈಗ ಸ್ಟಾಕ್ ಇಲ್ಲ ಎಂದು ಡಿಸ್ಟ್ರಿಬ್ಯೂಟರ್ಸ್ ಹೇಳ್ತಿದ್ರೆ, ಇದರಿಂದಾಗಿ ಸಹಜವಾಗಿ ಉಳಿದಿರೋ ಸಿಲಿಂಡರ್ಗಳ ಮೂಲಕ ಇತಿಮಿತಿಯಲ್ಲಿ ಗ್ಯಾಸ್ ಬಳಕೆ ಮಾಡುವಂತಾಗಿದ್ದು, ನಾಳೆ ಗ್ಯಾಸ್ ಸಪ್ಲೈ ಆದ್ರೆ ಹೋಟೆಲ್ ಬಂದ್ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದಿಂದ ಇಡೀ ಜಾಗತಿಕ ಮಟ್ಟದಲ್ಲಿ ಹಲವು ಪರಿಣಾಮಗಳು ಎದುರಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಕೂಡ ದೇಶ ಸೇರಿದಂತೆ ರಾಜ್ಯದಲ್ಲಿ ಹಲವು ಕಡೆ ಈಗಾಗಲೇ ಕೂಡ LPGಯ ವ್ಯತ್ಯಯ ಉಂಟಾಗ್ತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇವತ್ತು LPG ಸಪ್ಲೈಯಲ್ಲಿ ಬಹಳಷ್ಟು ವ್ಯತ್ಯಯ ಉಂಟಾಗಿದೆ. ಈಗಾಗಲೇ ಕೂಡ ನಾನು ಒಂದು ಹೋಟೆಲ್ ನಲ್ಲಿ ಇದ್ದೀನಿ. ಹೋಟೆಲ್ ನಲ್ಲಿ ಈಗಾಗಲೇ ಕೂಡ ಇರುವಂತಹ ಖಾಲಿ ಸಿಲಿಂಡರ್ಗಳು ತಾವು ನೋಡ್ತಾ ಇದ್ರ ಸರಿಸುಮಾರು 10 ರಿಂದ 12 ಖಾಲಿ ಸಿಲಿಂಡರ್ಗಳು ಇರುವಂತದ್ದು. ಇನ್ನು ಹೋಟೆಲ್ ನಲ್ಲಿ ಉಳಿದುಕೊಂಡಿರುವಂತದ್ದು ಕೇವಲ 4 ಸಿಲಿಂಡರ್ಗಳು. ಈ 4 ಸಿಲಿಂಡರ್ಗಳ ಮೂಲಕ ಈಗ ಅಡುಗೆ ಮಾಡುವಂತಹ ಕೆಲಸವನ್ನ ಹೋಟೆಲ್ನ ಅಡುಗೆ ಭಟ್ರು ಮಾಡ್ತಾ ಇದ್ದಾರೆ. ಈ ಒಂದು ಸಿಲಿಂಡರ್ಗಳು ಖಾಲಿ ಆದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ದಿಕ್ಕು ತೋಚದಂತಹ ಪರಿಸ್ಥಿತಿ ಇವತ್ತು ಹೋಟೆಲ್ನವರದಾಗಿರುವಂಥದ್ದು. ಕಾರಣ ಯಾಕೆ ಅಂತಂದ್ರೆ ವಾರಕ್ಕೆ ಒಮ್ಮೆ 10 ರಿಂದ 15 ಸಿಲಿಂಡರ್ಗಳನ್ನ ಇವರು ಬುಕ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಹೋಟೆಲ್ನಲ್ಲಿ ಇವತ್ತು ಯಾವುದೇ ರೀತಿಯ ಸಿಲಿಂಡರ್ಗಳು ಬಳಕೆಗೆ ಉಳಿಕೆ ಆಗಿಲ್ಲ. ಉಳಿದಿರುವಂತದ್ದು ಕೊನೆಯ 4 ಸಿಲಿಂಡರ್ಗಳು. ಹಾಗಾಗಿ ಇವತ್ತು ಆ ಸಿಲಿಂಡರ್ನ ಅಭಾವಗಳು ಕಾಡ್ತಾ ಇದೆ. ಆದ್ರೆ ಸಿಲಿಂಡರ್ನ ಹೆಚ್ಚುವರಿ ಸಿಲಿಂಡರ್ಗೆ ಇವತ್ತು ಸಪ್ಲೈಯರ್ ಅನ್ನ ಕೇಳಿದ್ರೆ ಸಪ್ಲೈ ಇಲ್ಲ, ಸಿಲಿಂಡರ್ ಸ್ಟಾಕ್ ಇಲ್ಲ ಅನ್ನೋಂತ ಮಾತನ್ನ ಹೇಳ್ತಾರೆ. ಹುಬ್ಬಳ್ಳಿ ಧಾರವಾಡದಲ್ಲೂ ಸಿಲಿಂಡರ್ನದ್ದೇ ಚಿಂತೆ. ಹೋಟೆಲ್ ಉದ್ಯಮ ಸಂಪೂರ್ಣ ಬಂದ್ ಆತಂಕ. ಇನ್ನು ಹುಬ್ಬಳ್ಳಿ ಧಾರವಾಡ ನಗರದಲ್ಲೂ ಕೂಡ ಸಿಲಿಂಡರ್ ಸಿಗ್ತಿಲ್ಲ. ಕಮರ್ಷಿಯಲ್ ಸಿಲಿಂಡರ್ ಅಭಾವ ಸೃಷ್ಟಿ ಹಿನ್ನೆಲೆ ಧಾರವಾಡ ಹೋಟೆಲ್ ಮಾಲೀಕರ ಸಂಘದ ಮಹೇಶ್ ಶೆಟ್ಟಿ ಮಾತನಾಡಿದ್ದಾರೆ. 2 ಸಿಲಿಂಡರ್ ಕೇಳಿದ್ರೆ ಒಂದನ್ನ ಕೊಡಲಾಗ್ತಿದೆ. IOC ಅವರು ಟೋಟಲ್ ಸಿಲಿಂಡರ್ ಬಂದ್ ಮಾಡಿದ್ದಾರೆ. BPS ಮತ್ತು HP ಅವರು ಸಭೆ ಕರೆದಿದ್ದಾರೆ. ನಮ್ಮ ಹೋಟೆಲ್ ಉದ್ಯಮ ಸಿಲಿಂಡರ್ ಮೇಲೆ ಅವಲಂಬಿಸಿದೆ. ಸಿಲಿಂಡರ್ ಸಿಗದೇ ಇದ್ದಲ್ಲಿ ಹೋಟೆಲ್ ಉದ್ಯಮ ಸಂಪೂರ್ಣ ಬಂದ್ ಆಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ.
ನಮ್ಮ ಉದ್ಯಮ ನಡೆಯುವುದೇ LPG ಬೇಕೇ ನಮಗೆ. LPG ಸಿಗ್ಲಿಲ್ಲ ಅಂದ್ರೆ ನಮಗೆ ಬಂದ್ ಆದ ಹಾಗೆ. ಯಾಕಂದ್ರೆ ನಮಗೆ 2 ದಿವಸದಿಂದ ಸಿಲಿಂಡರ್ ಸಪ್ಲೈ ಇಲ್ಲ. ಒಂದ್ ವೇಳೆ ಸಪ್ಲೈ ಆಗ್ಲಿಲ್ಲ ಅಂದ್ರೆ ನಮ್ಮ ಹೋಟೆಲ್ ಬಂದ್ ಆಗುತ್ತೆ. ನಾವು ಬಂದ್ ಕರೆ ಕೊಡೋದೇ ಬೇಡ, ಆಟೋಮೆಟಿಕ್ಲಿ ಬಂದ್ ಆಗುತ್ತೆ. ನಾವು ಇದನ್ನ ಬಂದ್ ಕರೆ ಅಂತ ಏನು ಕೊಡ್ತಾ ಇಲ್ಲ ಹುಬ್ಳಿ ಹೋಟೆಲ್ ಅಸೋಸಿಯೇಷನ್. ಆದ್ರೆ ಇದು ಯಾಕೆ ಈಗ ಆಗ್ತಾ ಇದೆ ಮತ್ತು ಇದು ಸಿಗ್ಲಿಲ್ಲ ಅಂದ್ರೆ ಇದಕ್ಕೆ ಪರ್ಯಾಯ ಏನು ಅಂತ ನಾವು ಕೂಡ ಯೋಚನೆ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಇದು ತಕ್ಷಣ ಈಗ ಯಾಕೆ ಆಯ್ತು, ಇದು ತಕ್ಷಣ ಆಗಿದ್ದು ಬಹಳ ಅಪಾಯ ಅಂತ ನನಗನ್ನಿಸ್ತದೆ. ಗದಗದ ಹೋಟೆಲ್ಗಳಿಗೂ ತಟ್ಟಿದ ಸಿಲಿಂಡರ್ ಬಿಸಿ. ಈ ಮಧ್ಯೆ ಯುದ್ಧದ ಎಫೆಕ್ಟ್ ಗದಗದ ಜಿಲ್ಲೆಯ ಹೋಟೆಲ್ಗಳಿಗೂ ತಟ್ಟಿದ್ದು ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಬಂದಾಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಾಗಿ ಹೋಟೆಲ್ನವರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಸಿಲಿಂಡರ್ ಸಿಗದಕ್ಕೆ ಹೋಟೆಲ್ ಬಂದಾಗುವ ಆತಂಕ ಎದುರಾಗಿದೆ. ಹಾಗಾಗಿ ಸಿಲಿಂಡರ್ ಸಿಗುವವರೆಗೆ ಬಂದ್ ಮಾಡುವುದು ಅನಿವಾರ್ಯ. ಹೋಟೆಲ್ ಬಂದಾದ್ರೆ ಸಾರ್ವಜನಿಕರು, ಮಾಲೀಕರು, ಸಿಬ್ಬಂದಿಗಳು ಸೇರಿದಂತೆ ಅನೇಕರಿಗೆ ತೊಂದರೆಯಾಗುತ್ತೆ. ಅದರಿಂದ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಮಾಡುವಂತೆ ಹೋಟೆಲ್ ಮಾಲೀಕರು ಒತ್ತಾಯಿಸಿದ್ದಾರೆ. ನಮ್ಮ ಹತ್ರ ಇರೋ ಸ್ಟಾಕ್ ಒಳಗೆ ಅಂಗಡಿ ನಡೆಸಿದ್ವಿ, ಬಂದಿಲ್ಲ ಅಂದ್ರೆ ಮತ್ತೆ ಅಂಗಡಿ ಮುಚ್ಚೋ ಪರಿಸ್ಥಿತಿ. ಈಗ ಯುದ್ಧದ ಭೀತಿಯಿಂದ ನಮ್ಗೆ ಆದಷ್ಟು ಲಗು ಅದಕ್ಕೆ ಏನಾದ್ರು ಇದು ಮಾಡಿ ಗ್ಯಾಸ್ ಕೊಡ್ಸೋಂಗೆ ಮಾಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇಲ್ಲಾಂದ್ರೆ ಹೋಟೆಲ್ ಎಲ್ಲ ಬಂದ್ ಆಗ್ತವೆ. ಹಂಗೆ ಈಗ ಸರ್ಕಾರನ ಅದ್ರದ್ದು ವಿಚಾರ ಮಾಡ್ಬೇಕು, ನಾವೇನ್ ಮಾಡಬೇಕು? ಏನಿಲ್ಲ, ಆದಷ್ಟು ಲಗು ಅದಕ್ಕೊಂದು ಪರಿಹಾರ ಕೊಡ್ರಿ. ಒಟ್ಟಾರೆ ಕೊಲ್ಲಿ ಕಾಳಗದ ಎಫೆಕ್ಟ್ ಕೇವಲ ಅಲ್ಲಿನ ಜನರಿಗಷ್ಟೇ ಅಲ್ಲದೆ ಭಾರತಕ್ಕೂ ತಟ್ಟಿದ್ದು ತೈಲ ಹಾಗೂ LPG ಸಿಲಿಂಡರ್ಗಳ ಅಭಾವ ತಂದೊಡ್ಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.